ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ರುಚಿಕರವಾಗಿರ್ತಕ್ಕಂಥ ಟೊಮೆಟೊ ಬಾತ್ ಮಾಡೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸೊ ಇಲ್ಲಿ ಒಂದು 2 ಸ್ಪೂನು ಅಡುಗೆ ಕೊಬ್ಬರಿ ಎಣ್ಣೆ ಹಾಕಿದೆ. ಹಾಗೆ 1 ಸ್ಪೂನ್ ಏನು ಮಾಡ್ತಾ ಇದ್ದೀನಿ, ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಬರ್ತಾ ಇದೆ. ಸೊ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ಕುಕ್ಕರ್ಗೆ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಲವಂಗ, ಏಲಕ್ಕಿ, ಚಕ್ಕೆ, ಒಂದು ಸ್ವಲ್ಪ ಚಕ್ರ ಮೊಗ್ಗು, ಜಾಸ್ತಿ ಆದರೆ ಮಸಾಲೆ ಪರಿಮಳ ಅದೇ ಬರುತ್ತೆ. ಹಾಗಾಗಿ ಎಲ್ಲವನ್ನು ಸ್ವಲ್ಪ ತೆಗೆದುಕೊಂಡು ಅದು ಘಮ ಬರೋವರೆಗೂ ಹುರ್ಕೊಂಡು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲನೂ ಚೆನ್ನಾಗಿ ಬೇಯಲಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿದೆಲ್ಲ. ಕೊನೆಗೆ ಇಲ್ಲಿ 1-2 ಹಣ್ಣಾದ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸು ಕೂಡ ಬಳಸ್ಬೋದು. ಇನ್ನು ಚೆನ್ನಾಗಿ ಕೆಂಪು ಕಲರ್ ಬರಬೇಕು ಅಂದರೆ ನಾವು ಖಾರದ ಪುಡಿಯನ್ನು ಕೂಡ ಬಳಸ್ಕೋಬೋದು. ಸೊ ಇದೆಲ್ಲ ಇಲ್ಲಿ ನೋಡಿ, ಇದು ಪಲಾವ್ ಎಲೆ, ಬಾಸುಮತಿ ಫ್ಲೇವರ್ ಕೊಡುತ್ತಲ್ಲ, ಸೊ ಅದನ್ನ ನಾನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲೇ ಮನೆ ಹತ್ರನೇ ಬೆಳೆದಿರೋದು, ಸಖತ್ತು ಪರಿಮಳ ಬರ್ತದೆ. ಸೊ ಹಾಗೆ ಒಂದು 4 ಜವಾರಿ ಟೊಮೆಟೊ, 1 ಪಾಮ್ ಟೊಮೆಟೊವನ್ನು ಏನು ಮಾಡಿದ್ದೀನಿ, ಸಣ್ಣ ಹೆಚ್ಕೊಂಡು ಸೇರಿಸ್ತಾ ಇದ್ದೇನೆ. ರುಬ್ಬಿ ಕೂಡ ಹಾಕ್ತಾರೆ, ಆದರೆ ನಮಗೆ ಹೀಗೆ ಟೇಸ್ಟು. ಆ ಕಾರಣಕ್ಕೆ ಟೊಮೆಟೊ ಹಾಕಿ ಏನು ಮಾಡಿ ಅಂತ ಹೇಳಿದರೆ ಚೆನ್ನಾಗಿ ಇದು ಬೇಯೋಕೆ ಬಿಡಬೇಕು. ಉಪ್ಪನ್ನು ಈಗಲೇ ಸೇರಿಸಬೇಡಿ. ಸೊ ಅರಿಶಿನ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನು. ಇದನ್ನು ಹಾಕಿ ಕೈಯ ಸೌಟಿಂದ ತಿರುಗಿಸಿ ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡಿ. ತಳ ಹಿಡಿಯೋದಕ್ಕೆ ಕೊಡಬೇಡಿ. ಉಪ್ಪು ಹಾಕಿದರೆ ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಇದಾಗುತ್ತೆ. ಅದ್ರ ಮೊದಲೇ ಉಪ್ಪು ಹಾಕಿದರೆ ಅವು ಈರುಳ್ಳಿ ಅದೆಲ್ಲ ಉಪ್ಪು ಹಿರ್ಕೊಂಡು ಒಂಥರ ಉಪ್ಪು ಅನಿಸುತ್ತೆ. ಆ ಕಾರಣಕ್ಕೆ ನಾವು ಮೊದಲು ಉಪ್ಪು ಹಾಕೋದಿಲ್ಲ. ಸೊ ಈಗ ನೋಡಿ, ಕರಿಬೇವು ಮರೆತಿದ್ದೆ, ಕರಿಬೇವು ಸೇರಿಸ್ತಾ ಇದ್ದೇನೆ. ಕರಿಬೇವು ಸೇರಿಸಿ ಕೊಡಿ. ಇಲ್ಲಿ 1-2 ಗಂಟೆ ವಟಾಣಿ ಕಾಳನ್ನು ಬಿಸಿ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೆ, ಬೇಗ ಬೇಯುತ್ತೆ ಹೇಳಿ ಅದನ್ನು ಸೇರಿಸ್ಕೊಳ್ತಾ ಇದ್ದಾನೆ. ನೀವು ವಟಾಣಿ ಕಾಳು ಹಾಕ್ಬೋದು, ಹಸಿದಿದ್ದರೆ ಅದನ್ನು ಹಾಕ್ಬೋದು, ಅಥವಾ ಹಾಕದೇನೂ ಇರ್ಬೋದು. ಹಾಕದೇ ಇದ್ದರೂ ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಎಲ್ಲ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಿ. ಅಂದರೆ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು. ಆಮೇಲೆ ನೀವು ಸ್ಮ್ಯಾಶರ್ ಇದ್ದರೆ ಅದರಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅಥವಾ ಹಾಗೆ ಸೌಟಿಂದನೂ ಏನು ಮಾಡಿ ಅಂತ ಹೇಳಿದ್ರೆ ನಾವು ಮಸಿಯೋದು ಅಂತ ಹೇಳ್ತೇವೆ, ಆ ರೀತಿ ಆದರೂ ಮಾಡ್ಕೊಳ್ಳಿ. ಹೀಗೆ ಚೆನ್ನಾಗಿ ಬೇಯಬೇಕು, ಟೊಮೆಟೊ ಎಲ್ಲ ರಸ ಬಿಡಬೇಕು, ಆ ರೀತಿ. ನೋಡಿ ಚೆನ್ನಾಗಿ ಬೆಂದಿದೆ. ಸೊ ಏನು ಮಾಡಿ ಅಂತ ಹೇಳಿದ್ರೆ ಇನ್ನೂ ಒಂದು ಬೇಯೋದಕ್ಕೆ ಬಿಟ್ಟು ಈಗ ನಾನು ಕೊತ್ತಂಬರಿ ಜೀರಿಗೆ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಕೊತ್ತಂಬರಿ ಜೀರಿಗೆ ಪುಡಿ ಸೇರಿಸೋದ್ರಿಂದನೂ ಸಖತ್ತು ಟೇಸ್ಟ್ ಕೊಡುತ್ತೆ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ವಿಡಿಯೋ ನೋಡ್ತಾ ಇರೋರು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ನೀವು ಯಾವ ರೀತಿ ಮಾಡ್ತೀರಿ ಕಮೆಂಟ್ ಮಾಡಿ. ಇಲ್ಲಿ 1 ಹಿಡಿ ಪುದೀನವನ್ನು ನಾನು ಕಟ್ ಮಾಡಿದೆ, ಹಾಗೆ ಸೇರಿಸ್ಕೊಳ್ತಾ ಇದ್ದೇನೆ. ಪುದೀನ ಹಾಕೋದು ಕೂಡ ಫ್ಲೇವರು ಚೆನ್ನಾಗಿ ಬರುತ್ತೆ. ಸೊ ಈಗ 1 ಚಟಕ್ ಅಂದರೆ 1 ಲೋಟ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ಲೋಟ ನೀರನ್ನು ಚಂಬಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಈಗಾಗಲೇ ಅಕ್ಕಿಯನ್ನು ಒಂದು 5 ನಿಮಿಷ ಮುಂಚೆನೇ ನೆನೆಲಿಕ್ಕೆ ಬಿಟ್ಟಿದ್ದೆ. ಆ ಅಕ್ಕಿಯನ್ನು ತೊಳೆದುಕೊಂಡು ಸೇರಿಸ್ತಾ ಇದ್ದೇನೆ. ನೀವು ಒಂದು 15-20 ನಿಮಿಷ ಅಕ್ಕಿಯನ್ನು ನೆನೆಸಿದರೆ 1 ವಿಸಿಲ್ಗೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೆಂದು ಹೋಗುತ್ತೆ. ನಾನಿಲ್ಲಿ 5 ನಿಮಿಷ ಅಷ್ಟೇ ನೆನೆಯಲಿಟ್ಟಿದ್ದು, ತೊಳ್ಕೊಂಡು ಸೇರಿಸ್ತಾ ಇದ್ದೇನೆ. ಈಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ನೀರು ಹಾಕಿದ ಕೂಡಲೇ ಅಕ್ಕಿಯನ್ನು ಹಾಕಿ ಮಿಕ್ಸ್ ಕೊಡೋದ್ರಿಂದ ಅಕ್ಕಿ ಎಲ್ಲ ಕಡೆಯೂ ಮಸಾಲೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇಲ್ಲಾಂದರೆ ಒಂದು ಕಡೆ ಬಿಳಿ ಬಿಳಿ ರೈಸ್ ಹಾಗೆ ಉಳಿದ್ಬಿಡುತ್ತೆ. ಈ ರೀತಿ ಹಾಕಿ ಒಂದು 2-3 ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ಕುದಿ ಬಂದ ಮೇಲೆ ಮತ್ತೊಂದು ಸಾರಿ ಸೌಟಿಂದ ತಿರುಗಿಸಿ ಮುಚ್ಚಿದರೆ ಬೇಗನೆ ವಿಸಿಲ್ ಆಗುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಏನು ಮಾಡ್ತಾ ಇದ್ದೇನೆ, ಸೇರಿಸ್ತಾ ಇದ್ದೇನೆ. ಕುದೀತಾ ಇದೆ ಹಾಗೆ ಸಣ್ಣಕ್ಕೆ. ಕೊತ್ತಂಬರಿ ಸೊಪ್ಪು ಕೂಡ, ಇದು ಜವಾರಿ ಕೊತ್ತಂಬರಿ ಸೊಪ್ಪು ಘಮ ಪರಿಮಳ ಬರುತ್ತೆ. ರೀತಿ ನೋಡಿ, ಈಗ ಕುದಿ ಬಂದು ಈಗ ಲಿಡ್ಡನ್ನು, ಕುಕ್ಕರ್ ಮುಚ್ಚಳವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಮುಚ್ಚಿಟ್ರೆ ಬೇಗನೆ ವಿದಿನ್ 3-4 ಸೆಕೆಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿಸಿಲ್ ಬರುತ್ತೆ. ನಾನಿಲ್ಲಿ 2 ವಿಸಿಲನ್ನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ
ಕೂಗಿಸ್ಕೊಳ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೆ ಅಥವಾ ವರ್ಕಿಗೆ ಹೋಗೋರಿಗೆ ಕೂಡ ಲಂಚ್ ಬಾಕ್ಸ್ಗೆ ಸಖತ್ತಾಗಿರ್ತಕ್ಕಂಥದ್ದು. ಬೆಳಗಿನ ಟಿಫಿನ್ಗೆ ನೋಡಿ, ವಿಸಿಲು ಇನ್ನೂ ಆರಬೇಕಾಗಿತ್ತು, ತೆಗೆದು ತೋರಿಸ್ತಾ ಇದ್ದೀನಿ. ಸೊ ಕೆಂಪು ಕಲರ್ ಬರಬೇಕು ಅಂದರೆ ನೀವು ಖಾರದ ಪುಡಿಯನ್ನೇ ಹಾಕ್ಕೊಳ್ಬೇಕು. ಮುಚ್ಚಳ ತೆಗಿತಿದ್ದಾಗೆ ಇಡೀ ಮನೆಯೆಲ್ಲ ಘಮ 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 ಪರಿಮಳ ಬರುತ್ತೆ. ಯಾಕೆ ಅಂತಂದರೆ ಆ ಪಲಾವ್ ಎಲೆ ಬಾಸುಮತಿ ಫ್ಲೇವರ್ ಕೊಡುತ್ತೆ, ಪುದೀನ ಮತ್ತು ತುಪ್ಪ ಹಾಕಿರೋದ್ರಿಂದ, ಹಾಗೆ ಜವಾರಿ ಕೊತ್ತಂಬರಿ ಇರೋದ್ರಿಂದ ಸಖತ್ ಬರ್ತಾಯಿದೆ. ಅಷ್ಟೇ ಟೇಸ್ಟ್ ಕೂಡ ಬಂದಿರುತ್ತೆ ಟೊಮೆಟೊ ಬಾತು. ನೋಡಿ, ಈಗ ಸ್ವಲ್ಪ ಬಿಸಿ ಬಿಸಿ ಇರೋದ್ರಿಂದ ಅನ್ನ ಅಂಟ್ಕೊಂಡಂಗೆ ಕಾಣುತ್ತೆ. ತಣ್ಣಗಾಗ್ತಾ ಹೋದಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಉದುರಾಗಿರುತ್ತೆ. ನೋಡಿ, ಓಕೆ, ಸಖತ್ ರುಚಿಯಾಗಿದೆ. ಮತ್ತೊಂದು ರೆಸಿಪಿಯೊಂದಿಗೆ ನಾನು ಸಿಗ್ತೇನೆ. ಬಾಯ್ ಎಲ್ಲರಿಗೂ. ಮತ್ತೊಮ್ಮೆ ಥ್ಯಾಂಕ್ ಯು.